ಗುರು ಮತ್ತು ಗುರಿ ಇಲ್ಲದೆ ಜೀವನದಲ್ಲಿ ಯಾವುದೂ ಸಾಧನೆ ಆಗೋದಿಲ್ಲ ಅಂತ ಎಲ್ಲರಿಗೂ ಗೊತ್ತಿರುವಂಥದ್ದು. ಅಂತಹ ಗುರುವನ್ನು ಪಡೆದಂತಹ ನಾವು ಧನ್ಯರು. ಯಾಕೆಂದರೆ ನೀವು ನಾವು ಎಲ್ಲರೂ ಕಾರ್ಯಕ್ರಮಕ್ಕೆ ಹೋದಾಗ ಸುಬ್ರಹ್ಮಣ್ಯ ಭಟ್ರ ಶಿಷ್ಯರು ಅಂತ ಹೇಳಿದಾಗ ಅವ್ರಿಗೆ ನಮಗೆ ಮಣೆ ಹಾಕೋದೇ ಬೇರೆ. ಬನ್ನಿ, ನೀವು ಸುಬ್ರಹ್ಮಣ್ಯ ಭಟ್ರ ಶಿಷ್ಯ ಮಾನ್ಕುಡಿಗರ, ಬಹಳ ಸಂತೋಷ ಆಯಿತು ನೀವು ಬಂದಿದ್ದು, ಅವ್ರು ಬಂದಾಗೆ ಆಯಿತು ಅಂತ ಹೇಳುವಂಥದ್ದು ನಮಗೆ ಎಷ್ಟು ಹೆಮ್ಮೆ ಅಂದರೆ, ನಮ್ಮ ಗುರುಗಳಿಗೆ ಅಷ್ಟು ಗೌರವ ಕೊಡ್ತಿದ್ದಾಗ ನಮಗೂ ಒಂದು ಗೌರವ ಬಂತಲ್ಲ ಅಂತ. ಆ ರೀತಿಯಾದಂತಹ ಒಂದು ವ್ಯಕ್ತಿತ್ವವನ್ನು ಪಡೆದಂತಹ ನಮ್ಮ ಗುರುಗಳ ಶಿಷ್ಯ ನಾನು ಅಂತ ಹೇಳ್ಕೊಳ್ಳೋಕ್ಕೆ ಬಹಳ ಹೆಮ್ಮೆ ಆಗ್ತದೆ. ಅದೇ ರೀತಿಯಾಗಿ ನಾನು ಮಹಾಬಲ ಅಂತ ಎಲ್ಲ ಹೇಳಿಯಾಗಿದೆ. ಅಂತಹ ಪರಿಸ್ಥಿತಿಯಲ್ಲಿ ನಾವು ಒಂದು ವೇದವನ್ನು ಕಲಿತು ಬಂದಾಗ ಒಂದು ಭಾರತೀ ಕನಶೇಶ್ವರ ಸನ್ನಿಧಿಯಲ್ಲಿ ರುದ್ರಹವನ ಇತ್ತು. ಅವಾಗ ನನ್ನನ್ನು ಬರಲಿಕ್ಕೆ ಹೇಳಿದ್ರು ಮಹಾಬಲ ಕಾರಂತರ ಮೂಲಕವಾಗಿ. ಅವನು ಬಂದಿದ್ದಾನಂತೆ, ಒಂದಂತೆ ಬರಲಿಕ್ಕೆ ಹೇಳು ಅಂತ. ಯಾಕೆಂದ್ರೆ ನಾವು ಲೌಕಿಕರು ಅಂತ ಅಚ್ಚುಕಟ್ಟು ಹೆಸರಿದ್ರು ಸಹ ನಾವು ಲೌಕಿಕರಾಗಿ ಇತ್ತು. ಆಮೇಲೆ ಬೇರೆ ಕಲಿತು ಬಂದರೂ ಸಹ ನಮಗೆ ಇದ್ರ ಬಗ್ಗೆ ಬಹಳ ಆಸಕ್ತಿಯನ್ನು ಇರಲಿಲ್ಲ. ಆ ಸಂದರ್ಭದಲ್ಲಿ ರುದ್ರವನ್ನು ಹೇಳುವಂತ ಅವಾಗ ನಮಗೆ ಇನ್ನು ಸ್ವಲ್ಪ ಸವಾಯಿಸ್ತಂತ ನಮಗೆ ಹೆಮ್ಮೆ ಆಗ್ತದೆ. ಇದನ್ನು ಕೇಳಿ ನೀನು ನಾಳೆಯಿಂದ ನಮ್ಮ ಮನೆಗೆ ಪಾಠಕ್ಕೆ ಬರಬೇಕು ಅಂತ ಹೇಳಿದ್ರು. ಅವರೇ ಬೆನ್ನು ತಟ್ಟಿ ನೀನು ಶಿಷ್ಯನಾಗಿ ಬರಬೇಕು, ನೀವು ಪ್ರಯೋಗ ಎಲ್ಲ ಕಲಿ, ಒಳ್ಳೇದಾಗ್ತದೆ ನಿನಗೆ, ನಿಮ್ಮ ಮನೆಗೂ ಒಳ್ಳೇದಾಗ್ತದೆ ಅಂತ ಹೇಳಿದ್ರು. ಆದರೆ ನನಗೆ ಅವ್ರು ನೋಡಿದ್ರೆ ಹೆದರಿಕೆ ಆಗ್ತಿತ್ತು. ಅಷ್ಟು ವರ್ಚಸ್ಸು, ಅಷ್ಟು ಶಿಸ್ತು ಅವ್ರದ್ದು. ಯಾಕೆಂದರೆ ನಮಗೆ ಆ ಹಂತದಲ್ಲಿ ನಾವು ಇನ್ನೂ ಸಣ್ಣ ಹುಡುಗರಾದ್ರಿಂದ ಅವ್ರು ನೋಡಿದ್ರೆ ಹೆದರಿಕೆ. ಆ ರೀತಿಯಾದಂಥ ಬರಲಿಕ್ಕೆ ಅಂತರ ಸ್ವಲ್ಪ ನಾಚಿಕೆ ಸ್ವಭಾವ, ಅಂಜಿಕೆ ಆಗ್ತಿತ್ತು. ಅವಾಗ 15 ದಿವಸ ನಾನು ಬರಲೇ ಇಲ್ಲ. ಆಮೇಲೆ ಮಹಾಬಲ ಕಾರಂತರ ಅಂತ ಮತ್ತೆ ಹೇಳಿ ಕಳಿಸಿ ಅವ್ನು ಬರ್ಲಿಕ್ಕೆ ಹೇಳು ಅಂತ ಹೇಳಿ ಇಲ್ಲಿ ಗಣಪತಿ ಪೂಜೆ ಅಂತ ಹೇಳ್ಕೊಟ್ಟು ಪ್ರಯೋಗ ಎಲ್ಲ ನಮಗೆ, ಯಾಕೆಂದರೆ ಮಂತ್ರ ಆಗಿದ್ರು ಸಹ ಅದಕ್ಕೆ ತಂತ್ರ ಬೇಕು. ಆ ರೀತಿ ಈಗೆಲ್ಲ ಪ್ರಯೋಗ ಇದನ್ನೆಲ್ಲ ಬರಲಿಕ್ಕೂ ಸಹ ಆ ಕಾಲದಲ್ಲಿ ಸ್ವಲ್ಪ ಕಷ್ಟ ಇತ್ತು. ಆ ರೀತಿ ಅಂತ ಚೆನ್ನಾಗಿ ಅದನ್ನು ಹೇಳ್ಕೊಟ್ಟು ಇದೇ ರೀತಿಯಾಗಿ ಮಾಡಿಸ್ಬೇಕು. ಅದರಲ್ಲಿ ಪರಿಶೀಲನೆ ಮಾಡ್ತಿದ್ರು ನಮ್ಮ ಕೂಡಿಸ್ಕೊಂಡು ಒಂದೊಂದು ಪ್ರಯೋಗವನ್ನು ಸಹ ಏನೋ ವ್ಯತ್ಯಾಸ ಇದನ್ನೆಲ್ಲ ಮಾಡಿ ಈ ರೀತಿಯಾಗಿ ಮಾಡಿಸ್ಬೇಕು ಅಂತ ಹೇಳಿ ಅದನ್ನು ಪ್ರಯೋಗ ಹೇಳ್ಕೊಟ್ಟು ನಮ್ಮನ್ನು ಒಂದು ಈ ದಾರಿಗೆ ತಂದಿದ್ದಾರೆ. ಅವರನ್ನು ಸ್ಮರಣೆ ಮಾಡುವಂಥದ್ದು ನಮ್ಮ ಕರ್ತವ್ಯ, ಆದ್ಯ ಕರ್ತವ್ಯ. ಹಾಗೆ ಅವರು ಜೀವನದಲ್ಲಿ ಬಹಳ ಒಂದು ವಿಶೇಷವಾದಂತಹ ಅರ್ಹತೆಯನ್ನು ಪಡ್ಕೊಂಡ್ರು. ಆ ಅರ್ಹತೆ ಪಡ್ಕೊಂಡು ಆ ಕುಟುಂಬವನ್ನು ಹಾಗೆ ನಮ್ಮ ಶಿಷ್ಯರನ್ನು ಒಳ್ಳೆ ರೀತಿಯಾಗಿ, ನಾವು ಶಿಷ್ಯರು ಬೇರೆ ಮನೆಯವರು ಬೇರೆ ಅಂತ ಕಾಣಲೇ ಇಲ್ಲ ಯಾವಾಗಲೂ ಸಹ. ನಾನು ಬಂದರೆ ಅವ್ರು ಎದ್ದು ನಿಂತು ನಮಸ್ಕಾರ ಮಾಡೋದು. ನಮಗೆ ಅಂತಾರೆ ಆಶ್ಚರ್ಯ ಆಗೋದು. ಗುರುಗಳು ಎದ್ದು ನಿಂತು ಬಾಲಕೃಷ್ಣ ಹೊಳ್ಳ ಬನ್ನಿ ಅಂತ ಹೇಳುವಂಥದ್ದು. ಬನ್ನಿ ಅಂತ, ಯಾಕೆಂದ್ರೆ ಏಕವಚನ ಕರೀತಿರ್ಲಿಲ್ಲ, ಬನ್ನಿ ಅಂತ ಹೇಳ್ತಿದ್ರು. ನಾವು ಮಂತ್ರ ಕಲ್ತಿದ್ದೀವಿ ಅಂತ ಗೊತ್ತಿಲ್ಲ, ಏನು ಅವರಿಗೆ ಏನು ಕಾಣ್ತಿತ್ತೋ ಗೊತ್ತಿಲ್ಲ, ಬನ್ನಿ ಅಂತ ಬಹುವಚನದಲ್ಲಿ ಕರೆದು ನಮ್ಮನ್ನು ಗೌರವಿಸ್ತಿದ್ರು. ಹಾಗೆ ಅವರ ಶಾಂತಿಯನ್ನು ಮಾಡಿಸ್ಲಿಕ್ಕೆ 60 ಮತ್ತು 70 ಮತ್ತು 83ನೇ ಶಾಂತಿ ಅಂದ್ರೆ ಸಹಸ್ರ ಚಂದ್ರ ದರ್ಶನ ಶಾಂತಿ ಮಾಡಿಸ್ಲಿಕ್ಕೆ ನನಗೆ ಒಂದು ಆಚಾರ್ಯತ್ವ ಕೊಟ್ಟಿದ್ರು ಶಿಷ್ಯನಾಗಿ. ಅವಾಗ ಎಲ್ಲ ವಸಂತ ಭಟ್ರನ್ನೆಲ್ಲ ಇಟ್ಕೊಂಡು ನಮ್ಮ ಎಲ್ಲ ಮಹಾಬಲ ಕಾರಂತರು ಎಲ್ಲ ಸಹೋದ್ಯೋಗಿಗಳು ಸೇರಿ, ಹಾಗೆ ಹಿರಿಯ ಪುರೋಹಿತರನ್ನು ಸೇರಿಸಿಕೊಂಡು ನಂಗೆ ಆಚಾರ್ಯತ್ವ ಕೊಟ್ಟು ನೀನು ಚೆನ್ನಾಗಿ ಮಾಡಿಸಿದ್ದೆ ಅಂತ ಹೇಳಿ ಹೂವಿನ ಹಾರವನ್ನು ಹಾಕಿದ್ದಾರೆ. ಆ ಫೋಟೋ ಇಟ್ಕೊಂಡಿದ್ದೀನಿ. ನನಗೆ ಹೂವಿನ ಹಾರ, ನನಗೆ ವಸಂತ ಭಟ್ರಿಗೆ ಹಾರ ಹಾಕಿ ಸನ್ಮಾನ ರೀತಿಯಾಗಿ ಅವರು ನಡ್ಕೊಟ್ರು. ಯಾಕೆಂದ್ರೆ ಗುರುವಾದರೂ ಸಹ ಶಿಷ್ಯನಿಗೆ ಆ ರೀತಿಯಾದಂಥ ಒಂದು ಇದು ಮಾಡಿದ್ರು, ಗೌರವ ಕೊಟ್ಟರು. ಅದನ್ನು ನೋಡಿ ಕಲಿಯುವಂಥದ್ದು ನಾವು ನಮ್ಮ ಸಮಾಜ. ಯಾಕೆಂದ್ರೆ ಪ್ರತಿಯೊಬ್ಬರಲ್ಲೂ ಸಹ ಒಂದು ಅವರಿಗೆ ಗೌರವ ಇರುತ್ತದೆ, ಅದನ್ನು ನಾವು ಗೌರವಿಸಬೇಕು ಅಂತ ಹೇಳಿ ಆ ರೀತಿಯಾಗಿ ಮಾಡಿದ್ರು. ಅದೇ ರೀತಿಯಾಗಿ ಅಭಿವಾದನ ಶಿರಸ್ನಿತ್ಯ ವೃದ್ಧೋಪ ಸೇವಿನಃ ಚತ್ವಾರಿ ತಸ್ಯ ವರ್ತಂತೆ ಆಯುರ್ವಿದ್ಯಾ ವಿಷಮಬಲಂ ಅಂತ ಹೇಳಿದಾಗೆ, ಯಾರು ಗುರು ಹಿರಿಯರಲ್ಲಿ ಒಂದು ಶ್ರದ್ಧೆ ಭಕ್ತಿಯಿಂದ ಅವರನ್ನು ಸೇವೆ ಮಾಡಿ ಇರ್ತಾರೋ ಅವರಿಗೆ ಖಂಡಿತವಾಗಿ ಗುರು ಮತ್ತು ಹಿರಿಯರ ಆಶೀರ್ವಾದ ಇರುತ್ತೆ ಅಂತ ನಮ್ಮ ಮಾವಿನಕೊಡಿಗೆಯ ಮಹಾಬಲೇಶ್ವರ, ನಮ್ಮ ಅತ್ತೆ ಮತ್ತೆ ನಮ್ಮ ಕುಟುಂಬದ ಮಾವಿನಕೊಡಿಗೆ ಮಹಾಬಲೇಶ್ವರ ಅವರ ಕುಟುಂಬದವರು ಸಾಕ್ಷಿ. ಯಾಕೆಂದ್ರೆ ಅವರು ತಂದೆ ತಾಯಿಯನ್ನು ಎಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ರು, ಹಾಗೆ ನೋಡ್ಕೊಳ್ತಿದ್ದಾರೆ ಅಂದ್ರೆ ನಾವು ಇನ್ನು ಹೇಳಲಿಕ್ಕೆ ಬರೋದಿಲ್ಲ. ಯಾಕೆಂದ್ರೆ ಅವರು ಅಷ್ಟು ತಂದೆ ತಾಯಿಯನ್ನು ಪ್ರೀತಿಸಿ ಗೌರವದಿಂದ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಹಾಗೆ ಅವರಿಗೂ ಸಹ ಒಳ್ಳೆ ರೀತಿಯಾದ ಸಂಸ್ಕಾರವನ್ನು ಕೊಟ್ಟಿದ್ದಾರೆ. ಆ ಸಂಸ್ಕಾರದಿಂದ ಪ್ರತಿಯೊಂದು ಸಹ ತಂದೆ ಹೇಗೋ ಅದೇ ರೀತಿಯಾಗಿ ಇವರು ಮಾತನಾಡುವಂಥದ್ದು, ಹಾಗೆ ಕ್ರಿಯೆಗಳನ್ನು ಮಾಡುವಂಥದ್ದು. ಆ ಮಹಾಬಲೇಶ್ವರರು ಅವರು ಇರುವಾಗ ಜಾತಸ್ಥೆ ಮರಣಂ ಧ್ರುವಂ ಅಂತ, ಯಾರು ಹುಟ್ಟಿದ ಮೇಲೆ ಸಾಯಲೇಬೇಕು, ಆದ್ರೆ ಇವತ್ತು ಹೋಗಿದ್ದಾರೆ. ಆದ್ರೆ ಅವರು ಏನು ಮಾಡಿದ್ದಾರೆ ಅಂದ್ರೆ ಈಗ 10 ವರ್ಷದಿಂದ ಹೋಗ್ಲಿಕ್ಕೆ ಯೋಚನೆ ಮಾಡಿದ್ದಾರೆ. ಅಂದ್ರೆ ಹೋಗ್ಲಿಕ್ಕೆ ಯೋಚನೆ ಮಾಡಿದರೆ ಹೋಗ್ಲೇಬೇಕು, ಯಾರು ಹುಟ್ಟಿದ ಮೇಲೆ ಯಾರ್ದು ಆಯಸ್ಸು ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ಬೇಕಾದಂತಹ ಪರಿಕರಗಳನ್ನು ಜೋಡಿಸ್ಕೊಂಡ್ರು. ಇಂತಹ ಮಡಿಕೆ ಕುಡಿಕೆ ತರಿಸಿ ನನ್ನ ಹತ್ರ ಹೇಳೋದು, ಒಂದ್ ದಿವಸ ಮಡಿಕೆ ಕುಡಿಕೆ ತಂದು ಹೇಳುವಂತ. ನನಗೆ ಅದು ಸಾಧ್ಯ ಆಗಲಿಲ್ಲ, ಅಳು ಬಂತು. ಅತ್ತೆ ಹತ್ರ ಹೇಳಿದೆ, ನೋಡುವ ಅಂದ್ರು. ಅವರೇ ತಂದಿತ್ತು. ಆದ್ರೆ ಅದಕ್ಕೆ ಬೇಕಾದಂತ ದಾನ ಇವತ್ತು ಹೊಸ ಬಳೆ ಇಷ್ಟೆಷ್ಟು ದೊಡ್ಡ ಪಾತ್ರೆ ಕೊಡ್ಬೋದಿತ್ತು ದಾನಕ್ಕೆ, ಅದು ಬೇಡ ಅಂತ ಹೇಳಿ
ಹಳೆ ಪಾತ್ರೆಗಳು ಕೊಟ್ಟಿದ್ದಾರೆ. ಯಾಕೆ ಗೊತ್ತಾ? ಗುರುಗಳು ಅದನ್ನು ಜೋಡಿಸಿಟ್ಟಿದ್ರು, ನನ್ನ ನಂತರದಲ್ಲಿ ಈ ಪಾತ್ರೆಗಳನ್ನು ಬಳಸಬೇಕು ಅಂತ. ಆ ರೀತಿಯಾಗಿ ಬೇಕಂತ ಜಾಗ ತೋರಿಸೋದು. ನನ್ನ ಒಂದು ಕರ್ಕೊಂಡು ಹೋಗಿ ಇಂಥ ಜಾಗದಲ್ಲಿ ನಮ್ಮ ಅಮ್ಮನ ಮಾಡಿದ್ದು ಅಲ್ಲೇ ನೀವು ಮಾಡಿಸ್ಬೇಕು. ಹಾಗೆ ಇದಕ್ಕೆ ಗಣೇಶ್ ಮೂರ್ತಿ ನಾವುಗಳನ್ನು ನೀವು ಹೇಳಿ ಮಂತ್ರಾಗ್ನಿ ಮತ್ತೆ 11 ಏಕೋದಿಷ್ಟ ವಿಶ್ವಸರ್ಗ ಸಬ್ ಇಂಡಿಯನ್ ಅವರ ಹತ್ರ ಮಾಡಿಸಿ, ಮತ್ತೆ ನೀವು ಶಿಷ್ಯರು, ನೀವು ಮಹಾಬಲಕಾರಂತರ ಸೇರಿ ನಿತ್ಯ ವಿಧಿಯನ್ನು ಮಹೇಶ್ ಭಟ್ರು ಎಲ್ಲ ಸೇರಿ ನೀವು ಶಿಷ್ಯರು ಒಳ್ಳೆ ರೀತಿಯಾಗಿ ಈ ಕ್ರಿಯೆಗಳನ್ನು ಮಾಡಿಸ್ಬೇಕು. ಅವ್ರ ಜೊತೆ ಇದ್ದು ನೀನು ನಮಗೆ ಸದ್ಗತಿಯನ್ನು ಕೊಡಿಸುವ ವ್ಯವಸ್ಥೆ ಮಾಡಬೇಕು ಅಂತ ನನ್ನ ಹತ್ರ ಆ ಶಿಷ್ಯಂದ್ರ ಮಹೇಶ್ ಭಟ್ರು ಆಗಲಿ ಮಹಾಬಲಕಾರಂತ ಎಲ್ಲರ ಹತ್ರ ಮುಕ್ತವಾಗಿ ಹೇಳಿದ್ದಾರೆ. ಅದನ್ನು ನಾವು ಈಗ ಆದ್ರಿಂದ ಅವರಿಗೆ ಖಂಡಿತವಾಗಿ ಸದ್ಗತಿ ಆಗುತ್ತೆ. ಆ ದೇವರಲ್ಲಿ ಮಹಾವಿಷ್ಣುವನ್ನು ಪ್ರಾರ್ಥಿಸಿ ಅವರಿಗೆ ಒಳ್ಳೆ ರೀತಿಯಾದಂಥ ಸದ್ಗತಿ ವಿಷ್ಣು ಸಾಹಿತ್ಯ ಪ್ರಾಪ್ತಿ ಆಗಲಿ ಅಂತ. ಹಾಗೆ ಕುಟುಂಬದ ಜೊತೆ ನಾವು ಖಂಡಿತ ಸದಾ ಇರ್ತೀವಿ, ನಮ್ಮ ಜೊತೆ. ಯಾಕೆಂದ್ರೆ ಗುರುಗಳ ತದ್ರೂಪ ಇವರು ಮಹಾಬಲೇಶ್ವರರು, ಅವರು ಅದೇ ರೀತಿಯಾಗಿ ನಮ್ಮನ್ನ ಟ್ರೀಟ್ ಮಾಡ್ತಿದ್ದಾರೆ. ಆದ್ರಿಂದ ಅವ್ರ ಜೊತೆ ನಾವು ನಮ್ಮ ಜೊತೆ ಅವ್ರು ಖಂಡಿತ ಇರ್ತಾರೆ ಅಂತ ನಾವು ನಂಬ್ಕೊಂಡು, ನಮ್ಮ ಅತ್ತೆಯ ಆಶೀರ್ವಾದ ಸದಾಕಾಲ, ನಮ್ಮ ಅಮ್ಮನ ಆಶೀರ್ವಾದ ಹೇಗಿದೆಯೋ ಅದೇ ರೀತಿಯಾಗಿ ನಮ್ಮ ಅತ್ತೆಯ ಆಶೀರ್ವಾದ, ಅವರ ಅಕ್ಕ ತಂಗಿಯಂದರು ನಮ್ಮ, ಯಾಕೆಂದ್ರೆ ಈಗ ಪೌರೋಹಿತ್ಯಕ್ಕೆ ಅವ್ರ ಮನೆಗೆಲ್ಲ ನನ್ನ ನೇಮಕ ಮಾಡಿ, ನಾನೊಂದು ಹೊಗಳು ಹೇಳುವಂಥದ್ದಲ್ಲ. ಬಾಲಕೃಷ್ಣ ಇವರು ರಮಕ್ಕರ ಮನೆಗೆ, ಕಾರಂತರ ಮನೆಗೆ, ಇವ್ರ ಯಾರ ಮನೆಗೆ, ನಾಗರಾಜನ ಮನೆಗೆ ನೀನು ಹೋಗ ಅಂತ ಹೇಳಿ ಕಳಿಸಿ ಅವರು ಎಲ್ಲೂ ಕಾರ್ಯಕ್ರಮ ಮಾಡಿಸುವಂತಹ ಒಂದು ಯೋಗ ಭಾಗ್ಯವನ್ನು ಕೊಟ್ಟು ನನ್ನನ್ನು ಅದೇ ರೀತಿಯಾಗಿ ಅವರ ಮಗನಂತೆ ನೋಡಿಕೊಂಡಿದ್ದಾರೆ. ಅವರು ಇಲ್ಲಿಲ್ಲದ್ರೂ ಸಹ ಮೇಲಿದ್ದಾರೆ ಅಂದ್ರೆ ಬಾರಿ ಮೇಲೆ ಹೋಗಲಿ ಇಲ್ಲೇ ಇದ್ದಾರೆ ಅಂತ ನಮ್ಗೆ ಕಾಣುತ್ತೆ. ಯಾಕೆಂದ್ರೆ ಅವರೆಲ್ಲ ವ್ಯವಸ್ಥೆ ಮಾಡಿಟ್ಟು ಹೋದ್ರಿಂದ ನಮಗೆ ಸಂಬಂಧ ಇಷ್ಟೇ ದೂರ ಇರೋದು, ಭಾರಿ ದೂರ ಇಲ್ಲ. ಆದ್ರಿಂದ ಅವರಿಗೆ ವಿಷ್ಣು ಸಾಹಿತ್ಯ ಪ್ರಾಪ್ತಿಯಾಗಲಿ.